ಓಹೋ ಪ್ಯಾಟೆಯಿಂದ ಬಂದೇನಪ್ಪೋ. ಪ್ಯಾಟ್ಗೇನೋ ದುಡ್ಕ ಬತ್ತೀನಿ ಅಂತ ಪ್ಯಾಟೆಗೆ ಹೋಗಿದ್ದ. ಬಂದೇನು ಹೆಂಗೈತ್ ಪ್ಯಾಟೆ? ಸಂದಕೈತು? ಸಂದಕ್ಕೆಲ್ಲ ದುಡ್ದು ಕೆಲಸ ಎಲ್ಲ ಸಂದಕ್ಕಿರ ಸಿಕ್ತು. ಏನು ಎಂಡ್ರ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸರ ಅಂತ ಒಂದು ತಿಂಗಳು ಬಿಟ್ಕೊಂಡು ಬಂದ್ಬಿಟ್ಟು. ಹ್ಞೂ ಅಜ್ಜಿ, ಒಂದು ತಿಂಗಳು ಸಂಬಳ ಬಂತು, ಅದಕ್ಕೇನೇನಿಯಾ ಹಂಗೇನಿಯಾ ಬಂದ್ಬಿಟ್ಟೆ. ಸಂದಕ್ಕಿರೋ ಕೆಲಸ ಏನಿಯ ಸಿಕ್ಕೈತೆ. ನನಗಂತೂ 10,000 ರೂಪಾಯಿ ಸಂಬಳ, ಇನ್ನು 2,000 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ. ನನಗಂತೂ 12,000 ರೂಪಾಯಿ ಗಂಟೆ ದುಡಿತಾ ಇವ್ನಿ. ಇಲ್ಲಿಗಿನ್ನ ಅಲ್ಲೇನಿಯ ಎಷ್ಟೋ ವಾಸಿ ಕಣಜ್ಜಿ. ಅಪ್ಪ ಹೆಂಗನು ಎತ್ಲಾಗ ಅಷ್ಟನ್ನ ದುಡಿತಾ ಇವನಲ್ಲ. ನಾನು ಎಂಡ್ರೂ ವೈಕಿತ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿವ್ನಿ. ಅವಳಿಗೊಂದು 12,000, ನನಗೊಂದು 12,000 ಅಂದರೆ 24,000-25,000 ರೂಪಾಯಿ ತಿಂಗಳು ಸಿಗ್ತದೆ. ಆರಾಮಾಗಿ ನೆಮ್ಮದಿಗಿರ್ಬೋದು. ಒಂದು ಮನೇನೂ ಅವರೇ ಫ್ರೀಯಾಗಿ ಕೊಟ್ಟವ್ರೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಬ್ಬು ಹೆಂಗೋ ಬಿಡ್ರಪ್ಪ, ಹೆಂಗೋ ಸುಖವಾಗಿ ದುಡ್ಕೊಂಡು ಸಂದಕ್ಕಿದ್ಬಿಟ್ರೆ ಸಾಕು. ಗಂಡ ಹೆಂಡ್ರಿ ಇಬ್ರು ನೀನು ಎಂಡ್ರನೋಸಿ ಇಲ್ಲಿ ಬಿಟ್ಬಿಟ್ಟು ಕರ್ಕೊಂಡೋಗಪ್ಪ. ಮೊದಲು ನೀ ಎಂಡ್ರನ್ನ ಕರ್ಕೊಂಡೋಗು ಪ್ಯಾಟ್ಗೆ. ಇಲ್ಲೇ ಇದ್ಬಿಟ್ರೆ ಅಷ್ಟೇ ಮುಳುಗ್ತಾವ್ ಸಂಸಾರಗಳೆಲ್ಲನೂ. ಯಾಕಜ್ಜಿ ಸುಮ್ಕೆ ಹಂಗಂದೆ ಕಣಪ್ಪ. ಹೋಗು ಮಂತಾಗ ಹೋಗು. ಪಾಪ ನೀನು ಎಂಡ್ರು ನಿನ್ಗೋಸ್ಕರ ಕಾಯ್ಕೊಂಡು ಕುಂತ್ಕೊಂಡಿರ್ತಾಳೆ. ಪಾಪ ಗಂಡ ಬತ್ತಾನೆ ಇವನ್ ತಗೊಬತ್ತಾನೋ ನನಗೆ ಪ್ಯಾಟೆಯಿಂದ ಬೆಂಗಳೂರಿಂದ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತಿರ್ತಾಳೆ. ಹೋಗು ಬ್ಯಾಗ್ ತಗೊಂಡು ಹೋಗಿ ಏನೇನು ತಂದಿದ್ಯಾ ಪಾಪ ಕೊಟ್ಟು. ಸ್ಯಾನೆ ದಿನ ಆಗೋಗ್ಬಿಟ್ಟೈತಿ, ಮಾತಾಡ್ಸೋಗು. ಹ್ಞೂ ಕಣಜ್ಜಿ, ನನ್ನ ಎಂಡ್ರಿಗೆ ಅಂತ ಹೇಳ್ಬಿಟ್ಟು ಸಂಬಳ ಬಂತಲ್ಲ, ಒಂದು ಸೀರೆ, ಸ್ವೀಟ್ ಬಾಕ್ಸು ಎಲ್ಲನೂ ತಗೊಬಂದ್ಬಿಟ್ಟಿವ್ನಿ. ಖುಷಿ ಆಗ್ಬಿಡ್ತಾಳೆ ನನ್ನ ಎಂಡ್ರು ಅಂತೂ. ಅದಕ್ಕೆ ನಾನು ಎಲ್ಲ ತಗೊಂಬಿಟ್ಟು ಬಂದೀವ್ನಿ. ಹೋಗಿ ತೋರಿಸ್ತೀನಿ ಇರು. ಅಲ್ಲ ಕಣ್ಲ, ನಿನ್ನ ಮಗಳೇ ಆಗ್ಬೇಕು ತಾನೇ, ಮಮತಿ ಮಗಳು. ಮಮತು ಮಗ ಆದ್ಮೇಲೆ ಒಂದು ಕಿತ್ತನ ಹೋಗ್ಬಿಟ್ಟ ಮಗಿನ ನೋಡ್ಕೊಂಬಿಟ್ಟು ಬಂದೇನ್ಲ. ನೋಡ್ಕೊಂಬಿಟ್ಟು ಬರೋದಲ್ವೇನ್ಲ? ಹೆಣ್ಣು ಮಗನಂತೆ ಭಾಳ ಮುದ್ದಾಗೈತಂತೆ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋದಲ್ವೇನ್ಲ? ಹೆಣ್ಣು ಮಗ ಎತ್ತಿರೋದವಳು, ಗಂಡು ಮಗನೇನು ಎತ್ತಿಲ್ವಲ್ಲ. ಗಂಡು ಮಗನ ಎತ್ತಿದ್ರೆ ನಾನು ಹೋಯ್ತಾ ಇದ್ದೆ. ಹೆಣ್ಣು ಮಗನ ಎತ್ಬಿಟ್ಟು ಏನು ಬಿಲ್ಡಪ್ ತಗೋತಾಳೆ ಅಂತ ಹೇಳಿದ್ರು, ಆ ಪಾಟಿ ಬಿಲ್ಡಪ್ ತಗೋತಾಳೆ. ಅಯ್ಯಪ್ಪ, ನಂಗೆ ಆ ಹೆಣ್ಣು ಮಗನೂ ಬೇಡ, ಅವಳು ಸಾವಾಸನೂ ಬೇಡ. ನನ್ನ ಹೆಣ್ರಿಗೆ ಏನು ಮಕ್ಳಾಗಕ್ಕಿಲ್ವಾ? ನನ್ನ ಹೆಣ್ರಿಗೆ ಹೇಳಿ ಒಂದಾದಿದ್ರೆ 2 ಮಗ ಆಗಲಿ. ಆಗ್ಬಿಟ್ಟು ಗಂಡು ಮಗನೇನಿಗೆ ಯೋರ್ಸೋದು ನೋಡ್ತಾ ಇರೋ. ನಾವು ವಂಶೋದ್ಧಾರಕ ಬೇಕು. ಹೆಣ್ಣು ಮಕ್ಳನ್ನ ಕಟ್ಕೊಂಡು ಏನು ಮಾಡ್ಬೇಕಜ್ಜಿ? ನನಗಂತೂ ಏನಾಗಕ್ಕಿಲ್ಲ. ಸರಿ ನನ್ನ ಹೆಣ್ರು ಕಾಯ್ಕೊಂಡು ಬಾಕ್ಲಾಗೇನಿಗೆ ಕುಂತಿತ್ತಾಳೆ. ಹೋಯ್ತೀನಿ ನಾನು. ಹೆಣ್ಮಕ್ಳೇನು ಅಷ್ಟೊಂದು ತಾಸ್ತಾರ ಹೋಗ್ಬಿಟ್ರೆ ನಿಂಗೆ? ಹೋಗ್ಲಾ ಮೂದೇವಿ, ಒಂದಿನ ಗೊತ್ತಾಯ್ತದ ನಿನ್ಗುನುವೆ ಹೆಣ್ಮಕ್ಳು ಬೆಲೆ ಏನು ಅಂತ ಹೇಳ್ಬಿಟ್ಟು. ತಿರ್ಬೋಕಿದ್ದಂಗೆ ಇಲ್ಲ ಮುದುಕಿ, ನಾನೇನ ನಿಮ್ಗೆ ಹೇಳಿದ್ನಾ? ಹೆಂಗೆ ಮಾತಾಡ್ತಾಳೆ ನೋಡು. ನಾನು ಎಂಡ್ರು ಎಲ್ಲಿ ಹೊಂಟೋಗ್ಬಿಟ್ಲು? 1 ಗಂಟೆಯಿಂದ ಕಾಯ್ತಾ ಇವ್ನಿ. ಬಾಕ್ಲು ಸುಮ್ಮನೆ ಮುಚ್ಚಿಬಿಟ್ಟು ಹೊಂಟೋಗ್ಬಿಟ್ಟವಳಲ್ಲ. ಅರ್ಧಂಬರ್ಧ ಮುಚ್ಚಿ ಒಳಗಡೆನೂ ಇಲ್ಲ, ಈಚೆ ಕಡೆನೂ ಇಲ್ಲ. ಎಲ್ಲ ಹೊಂಟೋಗ್ಬಿಟ್ಲು ಇವಳು. ಇವಳಿಗೋಸ್ಕರ ಸೀರೆ ಎಲ್ಲ ತಗೊಬಂದಿದ್ದೆ ನಾನು ಕೊಡನಿ ಅಂತ ಹೇಳ್ಬಿಟ್ಟು. ಹೊಂಟೋಗ್ಬಿಟ್ಲು, ಏನು ಕಥೆಯೋ ಗೊತ್ತಿಲ್ಲ. ಕೂಲಿಗಿಲಿಗೆ ಹೊಂಟೋಗ್ಬಿಟ್ಲ ಏನು? ಕೂಲಿ ಕೆಲಸಕ್ಕೆ ನೀವು ಹೋಗಿತ್ತಾಳೆ ಪಾಪ. ಇರು ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು ಕಾಯನ ಬೊತ್ತಳೇನು. ಇಲ್ಲ ಒಳಗಡೆಗೆ ಹೋಗ್ಬಿಟ್ಟು ತ್ಯಾಪಂಗೆ ಮನೆಗೆ ಹೋಗ್ಬಿಡ್ತೀನತ್ತ. ನಾನು ಎಂಡ್ರಿಗೆ ಹೇಳಿದ್ನಲ್ಲ ನಾನು ಬತ್ತೀನಿ ಅಂತ ಹೇಳ್ಬಿಟ್ಟು. ನಾನು ಬತ್ತೀನಿ ಅಂತ ಹೇಳಿದ್ರು ಮನೆಯಾಗ ಗೆಲ್ಲಿದ್ದಂಗೆ ಎತ್ತೊಂಟೋಗ್ಬಿಟ್ಲು ಇವಳು. ಬೋರ್ಲಿ ಮಾಡ್ತೀನಿ ಅಲ್ವೇ, ನಾನು ಬತ್ತೀಯ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತಿತ್ತೀಯ ಮನೆ ಬಾಗ್ಲಾಗೆ ಅಂತ ಅನ್ಕೊಂಡ್ರೆ ಎಲ್ಲೋದಿ ಅಂತ ಹೇಳ್ಬಿಟ್ಟು ಕೇಳಬೇಕು. ಲೇ ಶಾರದಾ, ಬಂದು 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಎತ್ತೊಂಟೋಗ್ಬಿಟ್ಟಿದ್ದೆ ನೀನು. ನನ್ಗೇನ್ ಮಾಡಕ್ ಬೇರೆ ಕ್ಯಾಮೇನೇ ಇಲ್ಲ ಅಂತ ಅನ್ಕೋಬಿಟ್ರ? ಮನೆ ಬಾಗ್ಲ ಕಾಯ್ಕೊಂಡು ಕುಂತ್ಕೊಳ್ಳೋದೇ ಕೆಲಸ ಅನ್ಕೋಬಿಟ್ರ? ನೀವು ಗೊತ್ತಿರ ಅಂತ ಹೇಳ್ಬಿಟ್ಟು ಬಂದರ ಎತ್ತನ ಓಡೈತೀರಾ? ಬಂದರ್ ಇಲ್ಲ ಇತ್ತೀರ ತಾನೆ? ಎತ್ತು ಓಡೋಂಟೋಗಕ್ಕಿಲ್ಲ ತಾನೆ? ನನ್ನ ಯಾಕೆ ಕೇಳಕ್ ಬತ್ತೀಯಾ? ಎಲ್ಲೋಗಿದ್ದೆ ಏನ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು? ನಮ್ಗೇನು ಕ್ಯಾಮೆ ಇರಕ್ಕಿಲ್ವಾ? ಈ ವೈ ಬತ್ತಾನೆ ಅಂತ ಹೇಳ್ಬಿಟ್ಟು ನಾನು ಕಾಯ್ಕೊಂಡು ಕುಂತ್ಕೊಂಡಿರ್ಬೇಕಿತ್ತೇನೋ. ಇದೇನೇ ಹಿಂಗಂತೀಯ? ಇದೇನು ಹಿಂಗಂತೀಯ? ನಿನ್ನ ಗಂಡ 1 ತಿಂಗಳಾದ್ಮೇಲೆ ಮನೆಗೆ ಬಂದವನಿ. ಪ್ರೀತಿಯಿಂದ ಮಾತಾಡ್ಸೋದು ಬಿಟ್ಬಿಟ್ಟು ಇದೇನೇ? ಅಲ್ಲ ಕಣಮಿ, ಇದೇನು ನಿನ್ನ ವೇಷಭೂಷಣ ಎಲ್ಲನೂ? ಆ ಕೊಣ್ಣಿ ಕೂಲಿ ಕಾಜೇನು? ಹಂಗೆ ನೀನು ಅದೇನು ಏನೋ ಕೊತ್ತುಗೆ ಸಾರ ಏನು? ಅಯ್ಯೋಯಪ್ಪ, ನೀನು ಭಾಳ ಬದಲಾಗೋಗ್ಬಿಟ್ಟಿದ್ಯಾ ಕಣಮಿ, ಭಾಳ ಬದಲಾಗೋಗ್ಬಿಟ್ಟಿದ್ಯಾ. ನಾನು ಹೋಗ್ಬೇಕಾದ್ರೆ ಹೆಂಗಿದ್ದೆ, 1 ತಿಂಗಳಿಗೆ ಹೆಂಗೆ ಬದಲಾಗೋಗ್ಬಿಟ್ಟಿದ್ಯಾ? ಸೋರೋಯ್ತು. ಹೋಗ್ಲಿ ಬಿಡು, ನಿಂಗೇನೋ ತಂದಿದ್ದೀನಿ, ನಾನು ತೋರಿಸ್ತೀನಿ. ಏನ್ ತಂದಿದ್ದೀರಾ? ತೋರಿಸ್ತೀನಿ ಇರು, ಬ್ಯಾಗೈತೆ. ನೋಡು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಏನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಸೀರೆ 1,000 ರೂಪಾಯಿ ಕೊಟ್ಬಿಟ್ಟು ಸೀರೆ ತಗೊಬಂದಿದ್ದೀನಿ. ನನಗೆ ಸಂಬಳ ಬಂತು. ಸೀರೆನಾ? ನಾನೇನೋ ಒಡವೆನೆ ಮಾಡಿಸ್ಕೊಂಡ್ಬಿಟ್ಟು ಬಂದೇನೋ ಅಂತ ಅನ್ಕೊಂಡೆ. ಈ ಜುಜುನ್ವಿ 500-1,000 ರೂಪಾಯಿ ಸೀರೆ ತಗೊಂಡು ನಾನೇನ್ ಮಾಡ್ಲಿ? ಲೇ, ಇದೇನೇ ಹಿಂಗಂತೀಯ? ಸೀರೆ ನಿಂಗೆ ಭಾಳ ಇಷ್ಟ ಅಲ್ವಾ? ಯಾವಾಗೂ ಕೇಳ್ತಾ ಇದ್ದೆ, ಒಂದು ಸೀರೆನೂ ಕೊಡ್ಸಕ್ಕಿಲ್ವಾ ನಂಗೆ ಅಂತ ಹೇಳ್ಬಿಟ್ಟು. ನೋಡೆ, ಬಂದಿರೋ ಮೊದಲನೇ ಸಂಬಳದಾಗೆ ನಮ್ಮ ಅಮ್ಮಂಗೂ ಏನು ತಗೊಬಂದಿಲ್ಲ. ನಾನಂತೂ ನಿನಗೆ ಅಂತಾನೆ ಒಂದು ಸೀರೆ ತಗೊಬಂದಿದ್ದೀನಿ. ಹಂಗೇನೇ ಕಲರ್ ಸ್ವೀಟ್ ಎಲ್ಲ ತಗೊಬಂದ್ಬಿಟ್ಟು ನಿನಗೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿದ್ದತೆ ನೀನು ಪಾಪ ನನಗೋಸ್ಕರ ಕಾಯ್ಕೊಂಡಿಲ್ಲಿ, ಊಟನೂ ಸರಿಯಾಗಿ ಮಾಡಿರಕ್ಕಿಲ್ಲ ಅಂತ. ಅದಕ್ಕೆ ಬ್ಯಾಗಾಗೆಲ್ಲ ಸ್ವೀಟ್ ಬಾಕ್ಸು ಎಲ್ಲ ಐತೆ. ಸೀರೆ ನೋಡು, ಸಂದಕೈತೆ ಸೀರೆ. ಜುಜುಮಿ 500 ರೂಪಾಯಿ ಸೀರೆ ತಗೊಬಂದ್ಬಿಟ್ಟು ಯಾ ಪಾರ್ಟಿ ಬಿಲ್ಡಪ್ ಕೊಡ್ತಾನೆ ಅಂತ ಹೇಳಿದ್ರೆ, ಈ ಸೀರೆ ಉಟ್ಕೊಂಡು ನನಗೇನಾಗಬೇಕು? ಇಂಥ ಸೀರೆ ಎಲ್ಲ ನಾನು ಉಟ್ಕೊಳಕ್ಕಿಲ್ಲ. ಇನ್ನೊಂದ್ಕಿತ ಇಂಥ ಸೀರೆಗಿರೆಲ್ಲ ತೊರಕ್ಕೆ ಹೋಗ್ಬೇಡ. ಏನು ಸ್ವೀಟು? ಏನವೇನು ತಿಂದಿರ ಮನೆಯಿಂದ ಬಂದ್ಬಿಟ್ಟಿದ್ದೀನ? ನಾನು ತಿಂದಿರೋ ಸ್ವೀಟ್ ಏನದು? ಸ್ವೀಟ್ ತಂದವನಂತೆ ಸ್ವೀಟು. ಏನು ದೊಡ್ಡದಾಗ ತಗೊಬಂದಿದ್ದೀನಿ ಅನ್ನಂಗೆ 1 ಗಂಟೆಯಿಂದ ಕಾಯ್ಕೊಂಡು ನಿಂತ್ಕೊಂಡು ಈ ಜುಜುಮಿ ಸೀರೆ ಕೊಡ್ತೀಯ? ಸೀರೆಯಾ? ತಗ ಇದನ್ನ ಯಾರಿಗ ಮನೆ ಕೆಲಸದವ್ರಿಗೋ ಕಸ ಗುಡ್ಸೋರ್ಗೋ ಕೊಡೋಗು. ಯಾಕೆ ನಿಂಗೆ ಸೀರೆ ಇಷ್ಟ ಆಗ್ಲಿಲ್ವೇನೆ? ಅಯ್ಯೋ, ನಂಗೆ ಸೀರೆನೂ ಇಷ್ಟ ಆಗಲ್ಲ, ನೀನು ಇಷ್ಟ ಆಗಲ್ಲ. ಸದ್ಯ ಎಲ್ಲ ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಂಗೆ ಎಲ್ಲೋ ಸಮಾಧಾನ ಆಯ್ತದೆ. ಇದ್ಯಾಕೆ ಹಿಂಗಾಡ್ತೀಯಾ? ನಾನು ಅಂಥದ್ದೇನೇ ಮಾಡ್ಬಿಟ್ಟೆ ನಿಂಗೆ? ಅಂಥದ್ದೇನು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು
ಇದು ಒಳ್ಳೆ ಸಂದ ಕಾಡ್ತೀಯಮ್ಮ, ನೀನಂತೂ ಮೈ ಮೇಲೆ ದೆಯ್ಯ ಬಂದೊಳಂಗೆ. ಸ್ವೀಟು ಸೀರೆ ಎಲ್ಲ ನಿನ್ಗೋಸ್ಕರ ತಗೊಂಬಂದಿದ್ದೀನಿ ನೋಡು. ಎಸ್ ನೋಡಿ ಇವಳು. ಹಾಂ, ಎಷ್ಟು ಸಂಬಳ ಬತ್ತಾಯ್ತು ನಿಂಗೆ? 12 ಸಾವಿರ ರೂಪಾಯಿ ಸಂಬಳ ಬತ್ತಾಯ್ತು ನನಗೆ. ಗೊತ್ತೇನೋ ಸಂಬಳ ಬಂತು ನೆನ್ನೆ. ಅದಕ್ಕೆ ನೀನಿಯಾ ಇವತ್ತು ಓಡೆ ಬಂದ್ಬಿಟ್ಟೆ ನಾನು ನೋಡನಿ ಅಂತ ಹೇಳ್ಬಿಟ್ಟು. ಅಂತ್ರಾಗೆ 1000 ರೂಪಾಯಿ ಸೀರೆ, ಹಾಗೆ ನಿಂಗೆ ಸ್ವೀಟು ಪಾಡು ಎಲ್ಲ ತಗೊಂಬಿಟ್ಟು ಬಂದೀವ್ನಿ. ಇನ್ನೂ 10,000 ರೂಪಾಯಿ ಹಂಗೆ ಜೋಬಾಗಿ ಮಾಡಿಕೊಂಡು ಬಂದೀವ್ನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ, ನೀನು ಭಾಳ ಖುಷಿ ಪಡ್ತೀಯಾ, ಎಗ್ರೆಗ್ರಿ ಕುಣಿತೀಯಾ ಅಂತ ಅನ್ಕೊಂಡೆ. ನೋಡ್ಬಿಟ್ಟು ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಭಾಳ ಅಂದರೆ ಭಾಳ ಬೇಜಾರಾಯ್ತಾಯ್ತು ನನಗಂತೂ ನೀನು ಹಿಂಗೆ ಮಾಡಿದ್ದಕ್ಕೆ. ನೀನ್ ಜುಜುಮಿ 12,000 ರೂಪಾಯಿ ಸಂಬಳದಾಗೆ ಇಡೀ ಜೀವನ ಪೂರ್ತಿ ನಿನ್ ಕಿಸು ದುಡಿದ್ರು ಏನೂ ಆಗಕ್ಕಿಲ್ಲ. ಸುಮ್ಮನೆ ಯಾಕೆ ಅಷ್ಟೊಂದು ಇದು ಮಾಡ್ಕತಿ? 10,000 ರೂಪಾಯಿ ನೀನೇ ಮಾಡಿಕ. 10,000 ರೂಪಾಯಿ ಕುಡಿಕೊಂಡು ಒಂದ್ಸತೆ ಒಡವೆ ವಾಲೆನೂ ತಗೊಳಕ್ ಆಗಕ್ಕಿಲ್ಲ. 10,000 ರೂಪಾಯಿ ಸಂಬಳ ಅಂತ ಏನು ಹೇಳ್ಕೊಂಡು ಹೋಗಿ ಬಂದಿರೋದು ನೋಡು. ಹಂಗಲ್ವೇ, ನಂಗೆ 12,000 ಸಂಬಳ ಬರ್ತದೆ. ನೀನು ಬಾ, ನಮ್ಮ ಸಾಹೇಬ್ರ ಹತ್ರ ಮಾತಾಡಿವ್ನಿ. ನಾನು ಎಂಟ್ರು ಬತ್ತಾಳೆ ಅಂತ. ಸರಿ ಕರ್ಕಬಾ, ಅವಳಿಗೂ 12,000 ಕೊಡ್ತೀನಿ ಅಂತ ಹೇಳೋನಿ. ಇಬ್ಬರಿಂದ 24-25 ಸಾವಿರ ಸಂಬಳ ಬರ್ತದೆ. ಇನ್ನು ಮನೆ ಖರ್ಚೆಲ್ಲ ಹೋದ್ರೂ ಏನಿಲ್ಲ 15,000 ರೂಪಾಯಿ ಎತ್ತಿಕ್ಬೋದು. ನಾವು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು. ಇಲ್ಲಿ ಸುಮ್ಮನೆ ಸಾವುಕಾರ ಮನೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಬಡ್ಕೊಂಡು ಸಾಯ್ತೀಯ? ನನ್ನ ಮಾತು ಕೇಳು, ಸಾಹೇಬ್ರ ಹತ್ರ ಮಾತಾಡಿವ್ನಿ. ಒಳ್ಳೆ ಕೆಲಸ ನೆನೆಯ ಕೊಡ್ತಾರಂತೆ. ನೀನು ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಬಾ ನನ್ನ ಜೊತೆ ಬೆಂಗಳೂರಿಗೆ. ಇಲ್ಲಿ ಇದ್ಬಿಟ್ರೆ ನೀನು ಏನು ಮಾಡೋಕ್ಕಾಗಿಲ್ಲ. ಅಲ್ಲೆಲ್ಲ ತಿಂಗಳು 15 ಸಾವಿರ ಉಳಿಸ್ಬೋದು. ಇಲ್ಲಿ ನನ್ನ ಮಗ 15,000 ರೂಪಾಯಿ ಉಳ್ಸೋಕ್ಕಾಯ್ತದೆ ಹೇಳು? ಯಾವನ್ ಕೈಲೂ ಆಗಕ್ಕಿಲ್ಲ. ಸುಮ್ಕೆ ನೀನು ನನ್ನ ಜೊತೆ ಬಾ, ರೆಡಿಯಾಗು. ನಾಳೆ ಬೆಳಿಗ್ಗೆನೇ ನೀ ಬಸ್ ಐತಲ್ಲ, ಬೆಳಿಗ್ಗೆ ಬಸ್ಗೆ ನೀ ಹೊಂಟ್ಬಿಡೋಣ. ಸಾಕು 7 ಸವಾಸ ಸಾಕು. ಇಲ್ಲಿ ನಮಗೆ ಅಂತ ಮನೇನೂ ಇಲ್ಲ, ಏನೂ ಇಲ್ಲ. ಅಲ್ಲನಾದ್ರೆ ಒಂದು ಬಾಡಿಗೆ ರೂಮ್ ಮಾಡೀವ್ನಿ. ಆ ರೂಮಾಗೆ ನೀ ಜೀವನ ಮಾಡೋಣ ನಾವು, ಸರಿನಾ? ನಡಿ ಎಲ್ಲ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಈ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ನಡಿ. ಏನೋ ನನ್ಗೇನ್ ತಲೆಗಿಲ್ಲ ಕೆಟ್ಟ ಕೆರೆ ಹಿಡ್ದೈತಾ? ನಿನ್ ಜೊತೆ ಅಲ್ಲಿ ಬಂದ್ಬಿಟ್ಟು 12,000 ರೂಪಾಯಿ ಸಂಬಳ ಕೈ ಚಾಚಕ್ಕೆ ನಾನು ಏನ್ ಅನ್ಕೊಬಿಟ್ಟಿದ್ಯಾ? ಇವಾಗ ಸಾವುಕಾತಿ ನಾನು. ಸಾವುಕಾತಿ ಅಂದ್ರೆ ಸಾವುಕಾತಿ. ನಾನೇನಿಯ ಫ್ಯಾಕ್ಟ್ರಿ ಕಟ್ಟಿ ನಾನೇನಿ 50 ಜನ ಕೆಲಸ ಕೊಡ್ತಾ ಇವನಿ ಅಂತದ್ರಾಗೆ ನಾನೇನಿ ಇನ್ನೊಬ್ರು ಕೈ ಕೆಳಗಡೆ 12,000 ರೂಪಾಯಿ ಕೆಲಸ ಮಾಡ್ಬೇಕಾ? ನನ್ಗೇನ್ ಬಂದಿರೋದು ಅಂತ ರೋಗ? ಫ್ಯಾಕ್ಟ್ರಿ ಕಟ್ತಾ ಇವನಿ, ಫ್ಯಾಕ್ಟ್ರಿ ಓನರ್ ಇಲ್ಲಿ. ನಿನ್ನಂತನ್ಗೆಲ್ಲ ಅದೆಲ್ಲ ಎಲ್ಲಿ ಗೊತ್ತಾಗಬೇಕು? ನಿನ್ನಂತ ನನ್ನ ಮಕ್ಕಳಿಗೆ ಸುಮ್ಕೆ ನನ್ನ ತಲೆ ಕೆಡಿಸ್ಬೇಡ. ಸುಮ್ಮನೆ ಹೋಗ್ಬಿಟ್ಟು ನಿನ್ ಕ್ಯಾಮಿಗೆ ಐತನ ನೋಡ್ಕೊ ಹೋಗು. ಸುಮ್ಮನೆ ಯಾಕೆ ನನ್ನ ತಲೆ ಕೆಡಿಸ್ತೀಯ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಬರೋಕ್ಕಿಲ್ಲ. ಫ್ಯಾಕ್ಟ್ರಿ ಓನರ್ ನಾನು. ನಾನು ಸಾವುಕಾರು ಇಬ್ರು ಸೇರ್ಕೊಂಡು ನಮ್ಮ ಹೊಲ ಇತ್ತಲ್ಲ, ಅಲ್ಲಿ ಫ್ಯಾಕ್ಟ್ರಿ ಕಟ್ತಾ ಇದೀವಿ. ಆಗ್ಲೇ ಅರ್ಧಂಬರ್ಧ ಫ್ಯಾಕ್ಟ್ರಿ ಕೆಲಸ ಎಲ್ಲ ಮುಗ್ದೈತೆ. ಇನ್ನೊಂದು ತಿಂಗಳಿಗೆ ಎಲ್ಲನೂ ಶುರುವಾಯ್ತದೆ. ಇನ್ನೊಂದು ತಿಂಗಳಿಗೆ ಶುರುವಾಗ್ಬಿಟ್ರೆ ನಾವು ಫ್ಯಾಕ್ಟ್ರಿ ಓನರ್ ಆಯ್ತೀವಿ. ನಿನ್ಗೇನು ಬಂದಿರೋ ದೊಡ್ಡ ರೋಗ? 12,000 ರೂಪಾಯಿ ಸಂಬಳಕ್ಕೆ ಬಂತ ಕರಿತಿಯಲ್ಲ, ಈ ಜುಜುಮಿ 500 ರೂಪಾಯಿ ಸೀರೆ ಯಾವ ಲೆಕ್ಕ ಅನ್ಕೋಬಿಟ್ಟೆ? ಲಕ್ಷ ಬದ ತಿಂಗಳಿಗೆ ಬಿಸ್ನೆಸ್ಸಾಗೆ. ಅಯ್ಯೋ, ನೀನು ಕಟ್ಕೊಬಿಟ್ಟು ನನಗದು ಏನು ಬಂತು ದೊಡ್ಡ ರೋಗ ಗೊತ್ತಿಲ್ಲ. ಇದು ಯಾವ ಗಳಿಗೆ ನೀನು ಕಟ್ಕೊಬಿಟ್ಟು ಸದ್ಯ ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕಿನ್ನೂ ನೆಮ್ಮದಿನಾಗ ಏನು ಬೇಕಾಗಿಲ್ಲ. ತೊಲಗ್ಬಿಟ್ರೆ ಎಷ್ಟೋ ಖುಷಿ ನನಗಂತೂ. 12,000 ರೂಪಾಯಿ ಸಂಬಳಕ್ಕೆ ಬರ್ಬೇಕಂತೆ. ಸಂಬಳಕ್ಕೆ ಏನೋ ತಗೊಬಂದವನಿ ಅಂತ ಬಂದ್ರೆ 500 ರೂಪಾಯಿ ಜುಜುಮಿ ಸೀರೆ ತಗೊಬಂದವನಿ. ಹೋಗೋಗು, ಮೊದಲು ಮನೆ ಕ್ಯಾಮೆಗೆ ಐತನ ನೋಡ್ಕೊಂಡು ಇರೋಗು. 12,000 ರೂಪಾಯಿ ಹೋಯ್ತಾನಂತೆ. ಇನ್ನೊಂದು 2 ದಿನ ನಮ್ಮ ಫ್ಯಾಕ್ಟ್ರಿನಾಗೆ ನೀವು ಬಂದ್ಬಿಟ್ಟು 14,000 ರೂಪಾಯಿ ಕೆಲಸ ಮಾಡಿವಂತೆ. ಹೋಗಿವಾಗ ಸಾಕು. ನಾನು ಕರಿಯಕ್ಕೆ ಬಂದವ ನನ್ನ. ಇದೇನಿದು? ಈ ಶಾರದಾ ಮೊದಲಿದ್ದಂಗೆ ಇಲ್ವಲ್ಲ, ಇಷ್ಟೊಂದು ಬದಲಾಗೋಗ್ಬಿಟ್ಟವಳೆ. ಯಾಕೆ ಅಂತ ನೀಯೇ ಗೊತ್ತಾಯ್ತಿಲ್ಲ. ಮೊದಲೆಲ್ಲ ಚೆನ್ನಾಗಿದ್ಲು, ಇವಾಗ ಯಾಕೋ ಬದಲಾಗೋಗ್ಬಿಟ್ಟವಳೆ. ಯಾಕೆ ಅಂತ ನೀಯೇ ಗೊತ್ತಿಲ್ಲ. ಏನೋ ಪಾಪ ಅವಳಿಗೂ ಟೆನ್ಷನು. ಅಲ್ಲ, ಫ್ಯಾಕ್ಟ್ರಿ ಕೊಡ್ತಿರೋ ವಿಷಯನೂ ನಂಗೆ ಇವಾಗ ಹೇಳ್ತಾವಳಲ್ಲ. ಹೆಂಗೋ ಬಿಡು, ಅವಳಿಗೂ ಸಾವುಕಾತಿ ಆಗಬೇಕು ಅಂತಿದ್ಲು. ಹೆಂಗೋ ಅವರ ಇವರ ಕೈಯೋ ಕಾಲು ಹಿಡಿದು ಸಾಲಾಗಿಲ್ಲ ಮಾಡಿ ಫ್ಯಾಕ್ಟ್ರಿ ಕೊಡ್ತಾವಳೆ ಅನ್ನಿಸ್ತದೆ. ಎಲ್ಲ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಬಿಡು. ನಾನು ಬೆಂಗಳೂರಿಗೆ 1-2 ದಿನ ಹೋಗೋದು ಬರೋದು ಮಾಡ್ಕೊಂಡು ಹೆಂಗೋ ಇರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ತಾನೇ ಇದ್ಬಿಟ್ಟು ಏನು ಮಾಡಲಿ? ಬಿಡು, ಹೆಂಡ್ತಿ ಮೇಲೆ ಅನುಮಾನ ಪಡೋದು ತಪ್ಪು. ಏನೇನೋ ಅನುಮಾನ ಪಡೋದು 100 ಜನ 100,000 ಜನ ಏನೇನೋ ಮಾತಾಡ್ತಿರ್ತಾರೆ. ಹಂಗಂತ ಡೌಟ್ ಪಡೋಕ್ಕಾಯ್ತದಾ ಹೇಳು? ಲೇ ಶಾರದಿ, ಓ ನೀನು ಇಲ್ಲೇ ಇದೆಯಾ? ನಾ ಮನೆ ಮುಂದೆ ನೀವು ಹೊಡ್ಸಿರೋ ಮಣ್ಣು ಗಾಡಿ ಹೋಗ್ಬಿಟ್ಟು ಮನೆ ಮುಂದದ ಎಲ್ಲನೂ ಎದ್ದು ಬಂದ್ಬಿಟ್ಟೈತೆ. ಕಲ್ಲೆಲ್ಲನೂ ನಿಮ್ಮ ಅಪ್ಪ ಹಾಕಿಸ್ಕೊಡ್ತಾನ? ನಮ್ಮ ಕಲ್ಲೆಲ್ಲ ಎದ್ದೋಗಿರೋದನ್ನ ಬಂದ್ಬಿಟ್ಟು ಹಾಕಿಸ್ಕೊಟ್ರೆ ಸರಿ, ಇಲ್ಲ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ. ನೀನಿಯಾ ಏನು ಲಾರಿ ಹೋಗ್ಬೇಕಾರೆ ನಿಮ್ದು ಬಂಡೆ ಹೊಡೆದೋಗೈತಾ? ಹೊಡೆದೋಗಿರೋದಕ್ಕೆ ತಾನೇ ಇಲ್ಲಿ ಗಂಟೆ ಬಂದು ಜಗಳ ಮಾಡ್ತಾ ಇರೋದು. ಬಂಡೆ ಹೊಡೆದೋಗೈತೆ, ಬಂದು ಕ್ಲೀನ್ ಮಾಡಿ ಸರ್ ಮಾಡ್ಕೊಡಕ್ಕೆ ಹೋಗಿ ಹೇಳೋಳಿಗೆ. ಇಲ್ಲ ಅಂದ್ರೆ ನಾನೇ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇ. ಏನಿಯಾ ಎಳೆ ಮಗ ಇರೋ ಜಾಗ ಕೇಳಲ್ಲ ಮಾಡಲ್ಲ. ಇದೇನೆ ನನ್ನ ಮಗು ಅನ್ನಿಸ್ತದೆ. ಗಂಡು ಮಗು ಆಗಿದ್ರೆ ಸಂದಾಕಿರೋದು, ಹೆಣ್ಣು ಮಗು ಅಲ್ವಾ? ಯಾರು ಮಾತಾಡಿಸ್ತಾರೆ ಬಿಡು, ಸುಮ್ಕೆನೆ ನೀಯ. ಸರಿ ಹೇಳಿ, ಬಂದ್ಮೇಲೆ ಹೇಳ್ತೀನಿ ಸರ್ ಮಾಡಿಸು ಅಂತ ಹೇಳ್ಬಿಟ್ಟು. ನಿನ್ನಂತ ನಾನು ನೋಡೇ ಇಲ್ಲ. ನಿನ್ನ ಮಗುನ ಎತ್ಕೊಂಡ್ಬಿಟ್ಟು ಬಂದ್ರು ನೀನು ಮಗಿ ಮಕ್ಕನೂ ನೋಡಿದಂಗೆ ನೀನು ಅಷ್ಟು ದೂರ ನಿಂತ್ಕೊಂಡಿದ್ಯಲ್ಲ. ಹೋಗಿ ನಿನ್ನಂತ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಕೊಡ್ನಲ್ಲ. ಚೊಪ್ಲಿ ತಗೊಂಡು ನೋಡ್ಕೋಬೇಕು ನನಗೆ ನಾನೇ ಏನಿಯಾ. ಹುಟ್ಟಿರೋ ಹೆಣ್ಣು ಮಗುಗೂ ಏನು ಬಿಲ್ಡಪ್, ಇನ್ನೇನ ಗಂಡು ಮಗಳು ಹುಟ್ಬಿಟ್ಟಿದ್ರೆ ಇನ್ನೇನು ಇದಾಗೋಗ್ಬಿಡೋದು. ಗಂಡ ಬೇಡ ಅಂತ ಬಿಟ್ಟೋದೊಳಗೆ ನಾನು ಬೆಲೆ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಈಗ ಏನು ಸರ್ ಮಾಡಿಸ್ತೀನಿ ಅಂತ ಹೇಳಿದಿನಲ್ಲ, ಹೋಗಿ ಎತ್ಕೊಂಡು. ಒಂದಿನ ನನ್ನ ಮೊಮ್ಮಗಳೇನಿಯ ನಿನಗೆ ಬೇಕಾಯ್ತಾಳೆ, ನೋಡ್ತಿರು.